ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿಟೇಶ್. ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ, ನಾನು ಕೂಡ ಚೆನ್ನಾಗಿದ್ದೀನಿ. ಸೊ ಇವತ್ತು ಒಂದು ಬರ್ಡೇ ಇತ್ತು, ಸೊ ಅದಕ್ಕೋಸ್ಕರ ಇವತ್ತು ರಾಜಾಜಿನಗರಕ್ಕೆ ಬಂದಿದ್ದೀವಿ, ಕದಂಬ ಸಾಮ್ರಾಟ್ ಹೋಟೆಲಲ್ಲಿ. ಸೊ ಇವಾಗ ನಿಯರ್ ಅಲ್ಲೇ ಇದ್ದೀವಿ. ಒಂದು ಮಗುದು ಬರ್ಡೇ ಇದೆ, ಫಸ್ಟ್ ಇಯರ್ ಬರ್ತ್ಡೇ ಇದ್ದಿದ್ದು ರಾಜಾಜಿನಗರಲ್ಲಿ. ಅಂದರೆ ಅಕ್ಕ ಮನೆಗೆ ತುಂಬ ನಿಯರು ಮತ್ತು ವಾಕಬಲ್ ಇತ್ತು. ಅಮ್ಮ ಮತ್ತು ನಾನು ಇಬ್ಬರು ಕೂಡ ಫಸ್ಟ್ ಅಕ್ಕ ಮನೆಗೆ ಹೋಗಿ ಅಲ್ಲಿಂದ ಈವ್ನಿಂಗು ಒಂದು 6:30 7 o'clockಗೆ ಮನೆ ಬಿಟ್ವಿ ಪಾರ್ಟಿ ಹಾಲ್ಗೆ. ಕದಂಬ ಹೋಟೆಲಲ್ಲಿ ಇದ್ದಿದ್ದು ಇದು ಬರ್ತ್ಡೇ ಇದ್ದಿದ್ದು. ಆ್ಯಕ್ಚುಲಿ ಅಲ್ಲಿ 2 ಕದಂಬ ಹೋಟೆಲ್ ಇದೆ, ಒಂದು ಕದಂಬ ಸಾಮ್ರಾಟು ಮತ್ತು ಇನ್ನೊಂದು ಕದಂಬ ಹೋಟೆಲು. ನಾವು ಫಸ್ಟ್ ಕದಂಬಗೆ ಹೋಗಿದ್ವಿ, ಬಟ್ ಅಲ್ಲಿ ಯಾವುದೇ ರೀತಿ ಫಂಕ್ಷನ್ ಇರಲಿಲ್ಲ. ಆಮೇಲೆ ಮತ್ತೆ ಅದು ಆಪೋಸಿಟ್ ರೋಡಲ್ಲೇ ಕದಂಬ ಸಾಮ್ರಾಟ್ ಪಾರ್ಟಿ ಹಾಲ್ ಅಂತ ಇತ್ತು. ಹುಡ್ಕೊಂಡು ಹಾಗೆ ನೋಡ್ಕೊಂಡು ಹೋದ್ವಿ. ನಮ್ಮ ದಿಶಾ ಚಿಕ್ಕಿ ಇದೇನೆ ಕದಂಬ ಹೋಟೆಲು ಸಾಮ್ರಾಟು ಅಂತ ಹೇಳ್ತೀವಿ. ನಿಯರ್ ಹೋಟೆಲ್ ಬಂದಿದ್ದೀವಿ. ಸೊ ಇದೆ ವೆಲ್ಕಮ್ ತರುಷ್ ಅಗಸ್ತ್ಯ ಬರ್ತಿದೆ. ಪಾರ್ಟಿ ಹಾಲ್ಗೆ ಎಂಟ್ರಿ ಆಗ್ತಿದ್ದಂಗೆ ವೆಲ್ಕಮ್ ಡ್ರಿಂಕ್ಸು ಮತ್ತು ಸ್ನ್ಯಾಕ್ಸ್ ಕೂಡ ಕೊಟ್ಟರು. ಇದು ನೋಡಿ, ವೆಲ್ಕಮ್ ಗ್ರೇಪ್ಸ್ ಜ್ಯೂಸು, ನ್ಯಾಚುರಲ್ ಜ್ಯೂಸು ಮತ್ತು ಸ್ನ್ಯಾಕ್ಸ್ ಕೊಟ್ಟಿದ್ದು. ಇದಕ್ಕೆ ಸಾಸ್ ಕೂಡ ಹಾಕ್ಕೊಂಡು ತಿಂತಿದ್ವಿ, ತುಂಬಾ ಚೆನ್ನಾಗಿತ್ತು. ಇವರು ಬಂದು ಮಗುವುದು ಬರ್ತ್ಡೇ ಆಗ್ತಿದ್ದಿಲ್ಲ, ಅವರ ಮುತ್ತಜ್ಜಿ. ಇವರು ಬ್ಲೂ ಕಲರ್ ಡ್ರೆಸ್ ಬಂದು ಪಾಪುಗೆ ಅತ್ತೆ ಆಗಬೇಕು. ಇವಳು ನಮ್ಮ ಅಕ್ಕ ಮತ್ತು ಅಮ್ಮ ಎಲ್ಲ ಜೊತೆಗೆ ಬಂದ್ವಿ. ಇದು ಗ್ರೇಪ್ ಜ್ಯೂಸ್ ಅಲ್ವಾ ಅಕ್ಕ? ಚೆನ್ನಾಗಿತ್ತು, ನೋಡಲೇ ಇಲ್ಲ ನಾನು. ಪೂರ್ವಿ ಕೂಡ ಅವಳಿಗೆ ಏನು ಬೇಕು ತೊಗೊಂಡ್ಬಂದು ತಿಂತಾಯಿದ್ಲು ಮತ್ತು ಜ್ಯೂಸ್ ಎಲ್ಲ ಕುಡಿತಿದ್ಲು. ಲಕ್ಷ್ಯ ಕೂಡ ಇಬ್ಬರು ಒಟ್ಟಿಗೆ ಸೇರಿಕೊಂಡು ಜ್ಯೂಸು ಸ್ನ್ಯಾಕ್ಸು ಎಲ್ಲ ತಿಂತಾಯಿದ್ರು. ಮಕ್ಕಳಂದರೆ ಹಂಗೆ ಅಲ್ವಾ, ಏನು ಬೇಕು ಅದು ಇಷ್ಟಪಟ್ಟು ತಿಂತಾ ಇರ್ತಾರೆ. ಮತ್ತು ಪೂರ್ವಿ ನಾನು ಹೇಳ್ತಿದ್ದೆ, ಜಾಸ್ತಿ ತಿನ್ನಬೇಡಮ್ಮ ಸ್ನ್ಯಾಕ್ಸು ಜ್ಯೂಸ್ ಎಲ್ಲ, ಆಮೇಲೆ ಊಟ ಮಾಡೋಕ್ಕಾಗಲ್ಲ ಅಂತ. ದಿಶಾ ಕೂಡ ಜ್ಯೂಸ್ ಎಲ್ಲ ತಂದು ಕೊಡ್ತಿಲ್ಲ, ಅವ್ರು ಬೇಡ ಅಂದರೂ ಬಿಡ್ತಾ ಇರಲಿಲ್ಲ ಅವಳು. ಪೂರ್ವಿ ಜ್ಯೂಸ್ ಕುಡ್ಕೊಂಡು ಲಕ್ಷ್ಯಗೆ ಅಣಗಿಸ್ತಾ ಇದ್ಲು. ಲಕ್ಷ್ಯ ತೀಟೆ ಮಾಡ್ತಾಯಿದ್ದ, ಅವಳು ಅಮ್ಮ ಅಮ್ಮ ಅಂತ ಕಿರಿಸ್ತಾ ಇದ್ಲು. ಒಂದು ತೀಟೆ ಮಾಡಿದಾಗಲ್ಲ, ಇಬ್ಬರು ಒಟ್ಟಿಗೆ ಸೇರ್ಕೊಂಬಿಟ್ರಂತೂ ಕಂಟ್ರೋಲೇ ಮಾಡೋಕ್ಕಾಗಲ್ಲ, ಅಷ್ಟು ತೀಟೆ ಮಾಡ್ತಾರೆ. ಅಲ್ಲಿ ಬರ್ತ್ಡೇ ಬೇಬಿಗೆ ಫೋಟೋ ಶೂಟ್ ಮಾಡ್ತಾಯಿದ್ರು. ನಾವು ಬೇಗನೆ ಹೋದ್ವಿ ಪಾರ್ಟಿ ಹಾಲ್ಗೆ, ಬಟ್ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದ್ದೇನೆ ತುಂಬಾ ಲೇಟು. 8:30 ಆಯಿತು ಕೇಕ್ ಕಟ್ಟಿಂಗು. ಇನ್ನೂ ತುಂಬ ಜನ ಬರೋದು ಇತ್ತು, ಎಲ್ಲ ಲೇಟಾಗಿ ಬರ್ತಾಯಿದ್ರು. ಯಾಕಂದರೆ ವೀಕ್ ಡೇಸಲ್ಲಿ ಬರ್ತ್ಡೇ ಇದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಬರಬೇಕಲ್ವ. ಸಂಡೇ ಆದರೆ ಆನ್ ಟೈಮ್ಗೆಲ್ಲ ಆಗ್ತಿತ್ತು ಅಂದ್ಕೊತೀನಿ. ನೋಡಿ, ಪೂರ್ವಿ ನಿಗ್ತಾ ಇದ್ದಾಳೆ, ಲಕ್ಷ್ಯ ರೇಗಿಸ್ತಾ ಇದ್ದಾನೆ. ಇಬ್ಬರಿಗೂ ಹೇಳಿ ಸಾಕಾಗೋಯ್ತು ನನಗಂತೂ. ನಾವು ಜ್ಯೂಸು ಮತ್ತು ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ಆರಾಮಾಗಿ ಕುತ್ಕೊಂಡಿದ್ವಿ. ಯಾವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ಇವರು ನಮ್ಮ ಅತ್ತೆ ಅಮ್ಮ ಇದ್ದಾರಲ್ಲ, ಅವ್ರ ತಮ್ಮನ ಹೆಂಡತಿ ಕೂಡ. ನಾವೆಲ್ಲ ಕುತ್ಕೊಂಡು ಪಾರ್ಟಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನಾವು ಈ ಕಡೆ ಇಷ್ಟೇ ಜನ ಬಂದಿದ್ದು, ಇನ್ನೂ ಜನ ಬರೋರಿತ್ತು. ನಮ್ಮ ಹಿಂದೆ ಒಬ್ಬರು ನಿಂತ್ಕೊಂಡು ಮಾತಾಡ್ತಿದ್ದಲ್ಲ, ಅವ್ರು ಬಂದು ಪಾಪು ಅವರ ಅಜ್ಜಿ ಆಗಬೇಕು. ನಮ್ಮ ಪೂರ್ವಿ ನಮ್ಮ ಹಿಂದೆ ಒಂದು ಕೃಷ್ಣ ಮತ್ತು ರುಕ್ಮಿಣಿದು ಸ್ಟ್ಯಾಚ್ಯೂ ಇತ್ತು, ಮತ್ತು ಅಲ್ಲಿ ಬಲೂನೆಲ್ಲ ಇತ್ತು, ಇಟ್ಕೊಂಡು ಆಟಾಡ್ತಾ ಇದ್ದಾಳೆ. ಲಕ್ಷ್ಯ ಬಂದು ಹೇಳ್ತಾ ಇದ್ದ, ಅಮ್ಮ ಅಲ್ಲಿ ಪಾಪುಗೆ ಫೋಟೋ ಶೂಟ್ ಮಾಡ್ತಾಯಿದ್ದಾರೆ, ಪಾಪುಗೆ ನಿಂತ್ಕೊಳ್ಳೋಕ್ಕೆ ಬರ್ತಾಯಿಲ್ಲ ಅಮ್ಮ, ಪಾಪುನ ನಿಲ್ಲಿಸ್ಕೊಂಡು ಅವರೇ ಫೋಟೋ ತೆಗಿತಾ ಇದ್ದಾರೆ ಅಂತ ಹೇಳ್ತಾ ಇದ್ದೆ. ಮತ್ತೇನೋ ಕಾಮಿಡಿ ಮಾಡಿದ್ರು, ನಗು ಬಂತು. ಈಗ ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಅತ್ತೆ ಕೂಡ ಬಂದರು, ಯಾಕಂದರೆ ಅವರು ಆಫೀಸೆಲ್ಲ ಮುಗಿಸ್ಕೊಂಡು ಬರಬೇಕಲ್ವ. ಸೊ ಒಂದೇ ಸಲ ಆಫೀಸ್ ಮುಗಿಸ್ಕೊಂಡು ಮನೆಗೆ ಹೋಗಿ ರೆಡಿಯಾಗಿ ಬರ್ತಾಯಿದ್ದಾರೆ. ಸೊ ನಾನು ಹಾಯ್ ಮಾಡ್ತಾಯಿದ್ದೀನಿ ನಮ್ಮ ಚಿಕ್ಕಮ್ಮಗೆ. ನಾನು ಚಿಕ್ಕಮ್ಮ ಅಂತ ಕರೆಯಲ್ಲ, ಅಕ್ಕ ಅಂತಲೇ ಕರೆಯೋದು. ಇವರು ನಮ್ಮ ಅತ್ತೆ ಅಶ್ವಿನಿ ಅವರ ಅಮ್ಮ, ಗೊತ್ತಲ್ವ. ಸೊ ಅವ್ರು ಬಂದು ಸ್ನ್ಯಾಕ್ಸ್ ತೊಗೊಂಡ್ಬಂದಿದ್ರು, ನನಗೆ ತಿನ್ನು ಅಂದರು. ನನ್ನದೆಲ್ಲ ಆಯಿತು, ನೀವೀಗ ಈಟ್ ಮಾಡಿ ಅಂತ ನಾವು ಹೇಳ್ತಾಯಿದ್ವಿ. ಮತ್ತು ನಮ್ಮ ಚಿಕ್ಕಪ್ಪ ಬಂದಿರಲಿಲ್ಲ. ಯಾಕೆ ಬಂದಿಲ್ಲ ಅಂತ ಕೇಳಿದ್ವಿ. ಅವರು ಕೂಡ ಡ್ಯೂಟಿ ಮುಗಿಸ್ಕೊಂಡು ಬರಬೇಕಲ್ಲ, ಬರ್ತಾರೆ ಸ್ವಾಮಿ ಆಮೇಲೆ ಅಂತ ಹೇಳಿದ್ರು. ಸರಿ ಎಂಜಾಯ್ ಅಂತ ಹಾಗೆ ಕಾಮಿಡಿ ಮಾಡ್ಕೊಂಡು ಮಾತಾಡಿಕೊಂಡು ಜಾಲಿಯಾಗಿ ಕೂತ್ಕೊಂಡಿದ್ವಿ ನಾವು ಕೂಡ. ಬಾಯ್ ಬೇಬಿ ಆಗಿರೋದ್ರಿಂದ ಅವರ ಕಾನ್ಸೆಪ್ಟು ಥೀಮ್ ಎಲ್ಲ ಬ್ಲೂನಲ್ಲೇ ಡೆಕೋರೇಷನ್ ಮಾಡಿದರು. ಮತ್ತು ಫೈನಲಿ ಕೇಕ್ ಕೂಡ ಬಂತು. ಕೇಕು ಮತ್ತು ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಎಲ್ಲ ಫೋಟೋಶೂಟ್ ಮಾಡ್ಕೊಳ್ತಿದ್ರು. ಲಕ್ಷ್ಯ ಈ ಬಲೂನ್ ಇಟ್ಕೊಂಡು ಆಟಾಡಿದ್ದು. ಎಲ್ಲೆಲ್ಲಿ ಬಲೂನ್ ಸಿಗುತ್ತೆ ದಿಶಾ ಮತ್ತು ಲಕ್ಷ್ಯ ಪೂರ್ವಿ ಆಟಾಡ್ಕೊಂಡಿದ್ರು. ನಾನು ಮತ್ತು ನಮ್ಮ ಚಿಕ್ಕಮ್ಮ ಹಿಂಗೆ ಮಾತಾಡ್ಕೊಂಡು ಮುಂದೆಗಡೆ ಕೂತ್ಕೊಂಡಿದ್ವಿ. ಹೀಗೆ ಮಾತಾಡ್ಕೊಂಡಿದ್ದಾಗ ಪಾಪುನ ಅವ್ರ ಅಜ್ಜಿ ಎತ್ಕೊಂಡು ಬಂದರು. ಇದೇ ಪಾಪುನೇ ಬರ್ತ್ಡೇ ಪಾಪು. ಈಗ ಪಾಪು ಅವರ ಮಮ್ಮಿ ಡ್ಯಾಡಿ ಇಬ್ಬರು ಕೂಡ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ಸ್ಟೇಜ್ ಮೇಲೆ ನಿಂತಿದ್ದಾರೆ. ಸೊ ನೋಡಿ, ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕಲ್ಲಿ ರೆಡಿ ಆಗಿದ್ದಾರಲ್ಲ, ಇವರೇ ಪಾಪು ಅವರ ಮಮ್ಮಿ ಮತ್ತು ಡ್ಯಾಡಿ. ಮತ್ತು ಅಲ್ಲಿ ಎಲ್ಲ ಸೀರೆ ಉಟ್ಕೊಂಡಿರಲ್ಲ, ಅವರು ಪಾಪು ಅವರ ಅಜ್ಜಿ ಆಗಬೇಕು. ಎಲ್ಲ ಸುಮಾರು ಜನ ಬಂದಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೇಕ್ ಕಟ್ಟಿಂಗ್ ಕೂಡ ಆಗುತ್ತೆ, ಅದಕ್ಕೆ ಮುಂಚೆ ಫೋಟೋಶೂಟ್ ಮಾಡ್ತಾರಲ್ಲ ಹಾಗೆ ಮಾಡಿಸ್ಕೊಳ್ತಿದ್ದಾರೆ. ಕೇಕ್ದು ಡಿಸೈನ್ ಕೂಡ ತುಂಬ ಚೆನ್ನಾಗಿತ್ತು. ಕೆಳಗಡೆ ಬರ್ತಾರೆ, ಯಾರದ ನಾವು ಅಲ್ಲೋಗಿ ವಾಪಸ್ ಬಂದ್ರಿ.
ಈಗ ಕೇಕ್ ಕಟಿಂಗ್ ಶುರು ಮಾಡ್ತಾ ಇದ್ದಾರೆ. ಪಾಪು ಅಂತ ಎಷ್ಟು ಸೈಲೆಂಟಾಗಿತ್ತು ಗೊತ್ತಾ ಕೇಕ್ ಕಟಿಂಗ್ ಟೈಮಲ್ಲಿ. ನಮ್ಮ ಪೂರ್ವಿ ಅಂತೂ ಫಸ್ಟ್ ಇಯರ್ ಬರ್ತ್ಡೇ ಬರೀ ಹಳದೇ ಇತ್ತು. ಕೇಕ್ ಕಟ್ಟಿಂಗು ನಾವೇ ಮಾಡಿದ್ವಿ, ಗಿಫ್ಟ್ ಕೂಡ ನಾವೇ ತೊಗೊಂಡ್ವಿ. ಬಟ್ ಈ ಪಾಪು ಆ ಥರ ಏನಿರಲಿಲ್ಲ, ಆರಾಮಾಗಿ ಕೂಲಾಗಿತ್ತು, ಹ್ಯಾಪಿಯಾಗಿ. 8:15 ಆಗ್ತಿದ್ದಂಗೆ ಸಿಕ್ಕಾಪಟ್ಟೆ ಜನ ಬಂದುಬಿಟ್ರು. ನೋಡ್ತಾ ಇರ್ಬೋದು ಸ್ಟೇಜ್ ಮೇಲೆ ಎಷ್ಟು ಜನ ಇದ್ದಾರೆ ಅಂತ. ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಈಗ ಊಟಕ್ಕೆ ಅಂತ ಬಂದು ಕೂತ್ಕೊಂಡಿದ್ದೀವಿ. ಎಲ್ಲ ಒಟ್ಟಿಗೆ ಕೂತ್ಕೊಂಡಿದ್ವಿ. ಪಾರ್ಟಿ ಹಾಲ್ ಕೂಡ ದೊಡ್ಡದಾಗಿತ್ತು ಮತ್ತು ಡೈನಿಂಗ್ ಹಾಲ್ ಕೂಡ ತುಂಬಾ ಬ್ಯೂಟಿಫುಲ್ಲಾಗಿ ದೊಡ್ಡದಾಗಿ ಒಂಥರ ಕಲರ್ಫುಲ್ಲಾಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಊಟದ ಮೆನು ಕೂಡ ತುಂಬಾ ಚೆನ್ನಾಗಿತ್ತು. ಐಟಮ್ಸ್ ಜಾಸ್ತಿನೇ ಇತ್ತು ಫ್ರೆಂಡ್ಸ್. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಆ ಥರ ಇತ್ತು. ಮತ್ತು ಸ್ವೀಟ್ಸಲ್ಲಿ ರಸಮಲೈ ಕೊಟ್ಟಿದ್ರು. ನಮ್ಮ ಪೂರ್ವಿ ಫೇವ್ರೆಟ್ ಸ್ವೀಟ್ ಅದು ರಸಮಲೈ. ನಂದು ಕೂಡ ಅವಳಿಗೆ ಕೊಟ್ಟೆ, ಯಾಕಂದರೆ ಅವಳೇನು ಪಂಕ್ತಿ ಊಟ ಅಷ್ಟು ತಿನ್ನಲ್ವಲ್ಲ, ಅಟ್ಲೀಸ್ಟ್ ಸ್ವೀಟ್ಸ್ ಸಾರು ತಿನ್ನಲಿ ಅಂತ. ಹೇಗಿತ್ತು ಪೂರ್ವಿ ಅಂದರೆ ಸೂಪರಾಗಿತ್ತು ಅಂತ ಅಂದಿದ್ಲು. ರಸಮಲೈ ಜೊತೆಗೆ ಕಾಯಿ ಒಬ್ಬಟ್ಟು ಕೂಡ ಮಾಡಿಸಿದ್ರು. ಕಾಯಿ ಒಬ್ಬಟ್ಟಿಗೆ ತುಪ್ಪ ಕೂಡ ಹಾಕ್ತಾಯಿದ್ರು. ಇನ್ನೇನು ಕಾಯಿ ಒಬ್ಬಟ್ಟು ಕೈ ಹಾಕ್ತೆ ಅಷ್ಟೊತ್ತಿಗೆ ಇನ್ನೊಂದು ಐಟಮ್ಸ್ ಬಂತು. ದೋಸೆ, ಮಸಾಲೆ ದೋಸೆ ಮತ್ತು ಚಿತ್ರಾನ್ನ, ಆಮೇಲೆ ಮದ್ದೂರು ವಡೆ, ಪೂರಿ, ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅನ್ನೋ ಥರ ಇತ್ತು. ಫೈನಲಿ ಊಟ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹಾಗೆ ಸ್ವೀಟ್ ಬೀಡ ತಿಂದ್ಕೊಂಡು ಹೊರಗಡೆ ಬರ್ತಾಯಿದ್ದೀನಿ. ಈಗ ಮನೆಗೆ ಹೋಗ್ಬೇಕಲ್ವ, ಅದಕ್ಕೋಸ್ಕರ ನಮ್ಮ ಅತ್ತೆ ಮತ್ತು ನಮ್ಮ ಮಾಮ ಇಬ್ಬರು ಇವಾಗ ಮನೆಗೆ ಹೋಗ್ತಾಯಿದ್ದಾರೆ. ಆಟೋ ಓಡಿಸೋದಲ್ಲ, ಅವರು ನಮ್ಮ ಮಾಮ ಆಗಬೇಕು. ಅವರು ದೂರ ಇರೋದಲ್ವ, ಇನ್ನು ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಬಿಟ್ಟು ಅವರು ಬೇಗ ಊಟ ಮಾಡ್ಕೊಂಡು ಹೊರಟರು. ಇವರು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಈಗ ಅವರು ಕೂಡ ಹೊರಡ್ತಾರೆ. ನಾನು ಹೋಗ್ತಾಯಿದ್ದೀನಿ ಇವಾಗ ಮನೆಗೆ. ಯಾಕಂದರೆ ಪಾಪು ಮಲ್ಕೊಂಡ್ಬಿಟ್ರೆ ಗಾಡಿನಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗುತ್ತೆ. ಇವು ನೋಡಿ ಎಲ್ಲ ಬಾಯ್ ಮಾಡ್ತಿದ್ದಾರೆ ನಾನು ಹೋಗ್ತಾಯಿದ್ದೀನಿ ಅಂತ. ದಿಶಿಂಗಂತೂ ಪೂರಿನ ಬಿಟ್ಟಿರೋಕ್ಕೆ ಆಗ್ತಾಯಿಲ್ಲ. ಇವತ್ತಿನ ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ಹೊಸ ಲಾಗ್ನಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.